ಬೆಂಗಳೂರು ಪೊಲೀಸ್ ಇಲಾಖೆಗೆ ಮತ್ತೊಂದು ಕಳಂಕ. ಮತ್ತೊಂದು ಅಪರಾಧ ಪ್ರಕರಣದಲ್ಲಿ ಭಾಗಿಯಾದ ಪೊಲೀಸರು ಹವಾಲಾ ದಂಧೆಗೆ ಕೈ ಹಾಕಿದ್ದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆದ್ರ. ಬೆಂಗಳೂರು ಪೊಲೀಸ್ ಇಲಾಖೆಗೆ ಮತ್ತೊಂದು ಕಳಂಕ. ವ್ಯಾಪ್ತಿ ಬಿಟ್ಟು ಬೇರೆ ವ್ಯಾಪ್ತಿಯಲ್ಲಿ ಹವಾಲಾ ಹಣವನ್ನ ಸೀಸ್ ಮಾಡಿದಂತ ಪ್ರಕರಣ ಇದೆ. ಜ್ಞಾನಭಾರತಿ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಅಮಾನತಾಗಿದ್ದಾರೆ. 1,05,00,000 ಹವಾಲಾ ಹಣವನ್ನ ಇನ್ಸ್ಪೆಕ್ಟರ್ ರವಿ ಸೀಸ್ ಮಾಡಿದ್ರಂತೆ. ಹುಂಡೈ ಕಾರ್ನಲ್ಲಿ ಹಣ ಸಾಗಾಟ ಮಾಡ್ತಾ ಇದ್ದಂತಹ ಆರೋಪಿಗಳು ನಾಗರಬಾವಿಗೆ ಹಣ ಸೀಸ್ಗೆ ಜ್ಞಾನಭಾರತಿ ಪೊಲೀಸರು ಕಾದಿದ್ರು. ಚೇಸ್ ಮಾಡಿ ಕಾರನ್ನ ನೈಸ್ ಟೋಲ್ ಬಳಿ ಇನ್ಸ್ಪೆಕ್ಟರ್ ಹಿಡಿತಾರೆ. ಮೂಲಗಳ ಪ್ರಕಾರ ಕಾರ್ನಲ್ಲಿ 1 ಕೋಟಿ ಹಣ ಇತ್ತು ಅನ್ನೋದರ ಬಗ್ಗೆ ಮಾಹಿತಿ ಇತ್ತು. ಆದ್ರೆ ಈ ಕೇಸ್ನಲ್ಲಿ ಒಂದಷ್ಟು ಹಣ ಮಿಸ್ ಆಗಿರೋ ಆರೋಪ ಇದೆ. ಹೀಗಾಗಿ ಇನ್ಸ್ಪೆಕ್ಟರ್ ರವಿ ಸಸ್ಪೆಂಡ್ ಆದ್ರ ಅನ್ನೋ ಅನುಮಾನ ಇದೆ. ಹವಾಲಾ ದಂಧೆಗೆ ಕೈ ಹಾಕಿದ್ದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆದ್ರ. ವ್ಯಾಪ್ತಿ ಬಿಟ್ಟು ಬೇರೆ ವ್ಯಾಪ್ತಿಯಲ್ಲಿ ಹವಾಲಾ ಹಣವನ್ನ ಸೀಸ್ ಮಾಡಿದಂತ ಪ್ರಕರಣ ಇದು. 1,05,00,000 ಹವಾಲಾ ಹಣವನ್ನ ಇನ್ಸ್ಪೆಕ್ಟರ್ ರವಿ ಸೀಸ್ ಮಾಡಿದ್ರು. ಆದ್ರೆ ಮೂಲಗಳ ಪ್ರಕಾರ ಕಾರ್ನಲ್ಲಿ 1 ಕೋಟಿ ಹಣ ಇದ್ದಿದ್ದರ ಬಗ್ಗೆ ಮಾಹಿತಿ ಇತ್ತು. ಈ ಕೇಸ್ನಲ್ಲಿ ಒಂದಷ್ಟು ಹಣ ಕೂಡ ಮಿಸ್ ಆಗಿದೆ ಅನ್ನೋ ಆರೋಪ ಇದೆ. ಇದೇ ಕಾರಣಕ್ಕೆ ಇನ್ಸ್ಪೆಕ್ಟರ್ ರವಿ ಸಸ್ಪೆಂಡ್ ಆದ್ರ ಅನ್ನೋ ಅನುಮಾನ ಇದೆ. ಜ್ಞಾನಭಾರತಿ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಅಮಾನತಾಗಿರೋದು. ಹುಂಡೈ ಕಾರ್ನಲ್ಲಿ ಕೋಟಿ ಹಣವನ್ನ ಆರೋಪಿಗಳು ಸಾಗಾಟ ಮಾಡ್ತಾ ಇದ್ರಂತೆ. ಈ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಗತ್ತೆ. ಜ್ಞಾನಭಾರತಿ ಪೊಲೀಸರು ಹಣ ಸೀಸ್ಗೋಸ್ಕರ ಕಾಯ್ಕೊಂಡಿದ್ರು. ಚೇಸ್ ಮಾಡಿದ್ದಾರೆ ಹುಂಡೈ ಕಾರನ್ನ. ನೈಸ್ ಟೋಲ್ ಬಳಿ ಇನ್ಸ್ಪೆಕ್ಟರ್ ಆ ಕಾರನ್ನ ಹಿಡಿತಾರೆ, ಸೀಸ್ ಮಾಡಿದ್ದಾರೆ. ಆದ್ರೆ ಈ ಕೇಸ್ನಲ್ಲಿ ಒಂದಷ್ಟು ಹಣ ಮಿಸ್ ಆಗಿದೆ. ಸೀಸ್ ಮಾಡಿದಂತಹ ಹಣ ಏನಿದೆ ಅದರಲ್ಲಿ ಒಂದಷ್ಟು ಹಣ ಮಿಸ್ ಆಗಿದೆ ಅನ್ನೋ ಆರೋಪ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ ಸಂಪರ್ಕದಲ್ಲಿ. ಹರೀಶ್, ಏನಿದು ಪ್ರಕರಣ? ಹವಾಲಾ ದಂಧೆಗೆ ಕೈ ಹಾಕಿದ್ದಕ್ಕೇನೆ ಹಾಗಾದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದ್ದ? ಅದ್ರಲ್ಲಿ ಒಂದಷ್ಟು ಸೀಸ್ ಮಾಡಿದ್ರೆ ಏನು ಹಣ, ಅದ್ರಲ್ಲಿ ಒಂದಷ್ಟು ಹಣ ಮಿಸ್ಸಿಂಗ್ ಇದೆ ಅಂತಲೂ ಆರೋಪ ಇದೆ. ಶ್ವೇತಾ, ನಿನ್ನೆಯಷ್ಟೇ ಜ್ಞಾನಭಾರತಿ ಠಾಣೆಯ ಇನ್ಸ್ಪೆಕ್ಟರ್ ರವಿಯನ್ನ ಅಮಾನತು ಮಾಡಿ ಆದೇಶವನ್ನ ಮಾಡಲಾಗಿತ್ತು. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಒಂದು ಆದೇಶವನ್ನ ಮಾಡಿದ್ರು. ಇದಾದ ಬಳಿಕ ಅವರು ಹೇಳಿದಂತಹ ಉತ್ತರ ಏನಂದ್ರೆ ಯಾವ ಕಾರಣಕ್ಕಾಗಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದೆ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಂಥದ್ದು ಅಂದ್ರೆ ಒಂದು ಕೊಲೆ ಪ್ರಕರಣದಲ್ಲಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಿಲ್ಲ, ಹೀಗಾಗಿ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನ ತಿಳಿಸಿದ್ರು. ಆದ್ರೆ ಇದೀಗ ಇನ್ಸ್ಪೆಕ್ಟರ್ ಮೇಲೆ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದೇ ಆರೋಪ ಅವರ ಅಮಾನತಿಗೂ ಕೂಡ ಕಾರಣ ಆಯ್ತಾ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಇರುವಂತದ್ದು. ಕಳೆದ ಜನವರಿ 15ನೇ ತಾರೀಕು ಇದೇ ಇನ್ಸ್ಪೆಕ್ಟರ್ ರವಿ ಅಮಾನತಾದಂತಹ ಇನ್ಸ್ಪೆಕ್ಟರ್ ರವಿ ಅವರು ಪರಪ್ಪನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ರೈಡ್ ಅನ್ನ ಮಾಡಿರ್ತಾರೆ. ಅಂದ್ರೆ ಇಲ್ಲಿಂದ ಒಂದು ಐಟನ್ ಕಾರಿನಲ್ಲಿ ಬೆಂಗಳೂರಿನ ನಾಗರಬಾವಿಯಿಂದ ಹೋಗದಂತಹ ಒಂದು ಐಟನ್ ಕಾರ್ ಏನಿತ್ತು ಆ ಕಾರನ್ನ ಚೇಸ್ ಮಾಡ್ಕೊಂಡು ಹೋದಂತಹ ರವಿ ಈ ಒಂದು ನೈಸ್ ರೋಡ್ ಟೋಲ್ ನಲ್ಲಿ ಆ ಕಾರನ್ನ ಅಡ್ಡಗಟ್ಟಿ ಆ ಕಾರಲ್ಲಿ 1,05,00,000 ಹಣವನ್ನ ಸೀಸ್ ಮಾಡಿರೋದಾಗಿ ಏನ್ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲು ಮಾಡಿದ್ದಾರೆ. ಆದ್ರೆ ಇಲ್ಲಿ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಆ ಒಂದು ಹವಾಲಾ ದಂಧೆ ರೀತಿಯಲ್ಲಿ ಆ ಒಂದು ಹಣವನ್ನ ಸಾಗಿಸಲಾಗ್ತಾ ಇತ್ತು. ಅಲ್ಲಿ ಇವರು ತೋರಿಸಿದಂತಹ ಹಣ ಏನಿದೆ 1,05,00,000 ಹಣ ಏನಿದೆ ಅದಕ್ಕಿಂತ ಹೆಚ್ಚಾಗಿ ಹಣವನ್ನ ಸೀಸ್ ಮಾಡಿದ್ದಾರೆ. ಆದ್ರೆ ಅದನ್ನ ಮರೆಮಾಚಿದ್ದಾರೆ ಅನ್ನುವಂಥ ಆರೋಪ. ಜೊತೆಗೆ ಇದರ ಜೊತೆಗೆ ಉಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲೂ ಕೂಡ ಈ ಒಂದು ದಾಳಿ ಆಗುತ್ತೆ. ಯಾಕಂದ್ರೆ ಈ ರವಿ ಅವರು ಇದೇ ಉಳಿಮಾವು ಇನ್ಸ್ಪೆಕ್ಟರ್ ಕುಮಾರಸ್ವಾಮಿ ಅವ್ರಿಗೂ ಕೂಡ ಒಂದು ಮಾಹಿತಿಯನ್ನ ಕೊಟ್ಟು ಅವರನ್ನು ಕೂಡ ಅಲ್ಲಿ ಬರೋದಕ್ಕೆ ಹೇಳಿರ್ತಾರೆ. ಅವರು ಕೂಡ ಆ ಒಂದು ಕಾರ್ಯಾಚರಣೆಯಲ್ಲಿ ಇದ್ರು ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ರವಿ ಅವರು ಆ ಒಂದು ದಾಖಲಿಸಿದ FIR ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿರುವಂತದ್ದು. 3 ಆರೋಪಿಗಳನ್ನ ಇವರು ಬಂಧನ ಮಾಡಿ ಸುಮಾರು 1,05,00,000 ಹಣವನ್ನ ಸೀಸ್ ಮಾಡ್ತಾರೆ. ಆದ್ರೆ ಅಲ್ಲಿ ಅದಕ್ಕಿಂತ ಹೆಚ್ಚಾದ ಹಣ ಇದೇ ಸಿಕ್ಕಿತ್ತು ಅಂತೇಳಿ ಸದ್ಯಕ್ಕೆ ಮೂಲಗಳಿಂದ ಗೊತ್ತಾಗ್ತಾ ಇರುವಂತದ್ದು. ಅದೇ ಒಂದು ವಿಚಾರಕ್ಕಾಗಿ ಸೀಮಂತ್ ಕುಮಾರ್ ಸಿಂಗ್ ಅವರು ಗರಂ ಆಗಿದ್ದಾರೆ. ಹೀಗಾಗಿ ಆ ಒಂದು ತನಿಖೆ ಆಗಬೇಕು ಅಂತೇಳಿ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ನ DCP ನಾರಾಯಣ್ ಅವ್ರಿಗೂ ಕೂಡ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಇದೇ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ರವಿ ಅಮಾನತಾಗಿದ್ದಾರೆ ಅನ್ನುವಂಥ
ವಿಚಾರಗಳು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇರುವಂತದ್ದು ಶ್ವೇತಾ. ಎಸ್, ಥ್ಯಾಂಕ್ ಯು ಹರೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.